ಒಳಚರಂಡಿ ಹಾಗೂ ಅಳ್ನಾವರಕ್ಕೆ ನೀರು ಸಾಗಿಸುವ ಯೋಜನೆಯ ಪೈಪ್ಲೈನ್ ಕಾಮಗಾರಿಯಿಂದಾಗಿ ಹಳೆ ದಾಂಡೇಲಿ ರಸ್ತೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದು, ನಿತ್ಯ ಇದರ ಗೋಳನ್ನು ತಡೆಯಲಾರದ ಹಳೆ ದಾಂಡೇಲಿ ನಾಗರಿಕರು ಪಟೇಲ ವೃತ್ತದಲ್ಲಿ ಹಠಾತ್ ರಸ್ತೆ ತಡೆಸಿ ಪ್ರತಿಭಟಿಸಿದರು. ಪಾಟೀಲ್ ನಗರದಿಂದ ಹಳೆ ದಾಂಡೇಲಿ ಮಾರ್ಗವಾಗಿ ಪಟೇಲ ವೃತ್ತದವರೆಗೂ ಒಳಚರಂಡಿ ಯೋಜನೆಯ ಹಾಗೂ ಅಳ್ನಾವರಕ್ಕೆ ನೀರು ಸಾಗಿಸುವ ಪೈಪ್ಲೈನ್ ಯೋಜನೆಯ ಕಾಮಗಾರಿ ಕಳೆದ ಸುಮಾರು 1 ವರ್ಷದಿಂದ ನಡೆಯುತ್ತಿದೆ. ಈ ಕಾಮಗಾರಿ ಆಮೆಗತಿಯಲ್ಲಿ ನಡೆಯುತ್ತಿದ್ದು, ಸಂಬಂಧಪಟ್ಟ ಇಲಾಖೆ ಹಾಗೂ ಗುತ್ತಿಗೆದಾರರು ರಸ್ತೆಯನ್ನ ಅಗೆದು ಅಸ್ತವ್ಯಸ್ತಗೊಳಿಸಿದ್ದಾರೆ. ಒಂದು ಕಡೆ ಈ ರಸ್ತೆಯಲ್ಲಿ ವಾಹನಗಳು ನಿತ್ಯ ಸಂಚರಿಸುತ್ತಿದ್ದು, ಧೂಳು ಅಕ್ಕಪಕ್ಕದ ಮನೆ, ಅಂಗಡಿಗಳಿಗೆ ತುಂಬಿಕೊಳ್ಳುತ್ತಿದೆ. ಈ ಧೂಳಿನಿಂದ ಕೆಮ್ಮು, ಶೀತ, ನೆಗಡಿಯಂತಹ ಅಲರ್ಜಿಯ ರೋಗಗಳು ಸುತ್ತಿಕೊಳ್ಳುತ್ತಿದೆ. ಮತ್ತೊಂದು ಕಡೆ ಅರ್ಧಮರ್ಧ ಅಗೆದ ರಸ್ತೆಯಿಂದಾಗಿ ಅಪಘಾತಗಳು ಸಂಭವಿಸುತ್ತವೆ. ಈ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಕೆಲ ತಿಂಗಳ ಹಿಂದೆ ಶಾಸಕ ಆರ್.ವಿ. ದೇಶಪಾಂಡೆಯವರು ಅಧಿಕಾರಿಗಳ ಹಾಗೂ ಹಳೆ ದಾಂಡೇಲಿಯಲ್ಲಿ ನಾಗರಿಕರ ಜೊತೆ ಸಮಾಲೋಚನಾ ಸಭೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ನವೆಂಬರ್ ಹಾಗೂ ಡಿಸೆಂಬರ್ ಒಳಗಡೆ ರಸ್ತೆ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೂ ಸೂಚನೆಯನ್ನ ನೀಡಿ ಕೆಲ ಕಾಲ ಸಹಕರಿಸುವಂತೆ ಹಳೆ ದಾಂಡೇಲಿ ನಾಗರಿಕರಲ್ಲಿ ಮನವಿ ಮಾಡಿದ್ರು. ಆದರೆ ಸಂಬಂಧಪಟ್ಟ ಗ್ರಾಮೀಣ ನೀರು ಸರಬರಾಜು ಇಲಾಖೆಯವರು ಕೆಲಸವನ್ನು ನಿಗದಿತ ಸಮಯದೊಳಗೆ ಮುಗಿಸದೆ ಆಮೆಗತಿಯಲ್ಲಿ ಕೆಲಸವನ್ನ ಮಾಡುತ್ತಿದ್ರು. ಕೆಲಸದ ಅವ್ಯವಸ್ಥೆಯ ಬಗ್ಗೆ ಆಗಾಗ ಹಳೆ ದಾಂಡೇಲಿ ನಾಗರಿಕರು ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಸಬೂಬು ಹೇಳಿ ಮುಂದೂಡುತ್ತಿದ್ರು. ಕೆಲಸ ಇನ್ನೂ ಶುರುವಾಗದ ಹಿನ್ನೆಲೆಯಲ್ಲಿ ಹಳೆ ದಾಂಡೇಲಿಯ ನಾಗರಿಕರು ಪಟೇಲ ವೃತ್ತದಲ್ಲಿ ರಸ್ತೆ ತಡೆದು ಹಠಾತ್ ಪ್ರತಿಭಟನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮೀಣ ನೀರು ಸರಬರಾಜು ಇಲಾಖೆಯ ಅಭಿಯಂತರ ಸತೀಶ್ ಸ್ಥಳಕ್ಕೆ ಆಗಮಿಸಿದ್ದಾರೆ. ಹಳೆ ದಾಂಡೇಲಿ ನಾಗರಿಕರು ಹಾಗೂ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದಿದೆ. ನಿಗದಿತ ಸಮಯದೊಳಗೆ ಕಾಮಗಾರಿ ಪೂರ್ಣಗೊಳಿಸದೇ ಇರುವ ಬಗ್ಗೆ ಹಳೆ ದಾಂಡೇಲಿಯ ನಾಗರಿಕರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಗ ಅಧಿಕಾರಿಗಳು ಗುಣಮಟ್ಟದ ಕಾಮಗಾರಿ ಮಾಡುವ ಹಿನ್ನೆಲೆಯಲ್ಲಿ ಸಮಯ ಹೆಚ್ಚಾಗಿದೆ, ಶೀಘ್ರ ಕಾಮಗಾರಿ ಮುಗಿಸುವ ಭರವಸೆಯನ್ನ ನೀಡಿದ್ದಾರೆ. ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಸುಧಾಕರ್ ಕೂಡ ಸ್ಥಳಕ್ಕೆ ಆಗಮಿಸಿ ನಾಗರಿಕರ ಜೊತೆ ಚರ್ಚೆ ನಡೆಸಿದ್ದಾರೆ. ಅಧಿಕಾರಿಗಳ ಮೌಖಿಕ ಭರವಸೆಗೆ ಹಳೆ ದಾಂಡೇಲಿಯ ನಾಗರಿಕರು ಬಗ್ಗದೆ ರಾಸ್ತಾ ರೋಕ್ ಮುಂದುವರಿಸಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಪ್ರತಿಭಟನೆ ಮುಂದುವರೆದಿತ್ತು. ನಂತರ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನ ಪಟೇಲ ವೃತ್ತದಿಂದ ಹಳೆ ದಾಂಡೇಲಿಯವರೆಗೂ ಕಾಲ್ನಡಿಗೆಯಲ್ಲಿಯೇ ಕರೆದುಕೊಂಡು ಹೋಗಿ ರಸ್ತೆಯ ನಡುವೆ ಆಗಿರುವ ಅವಾಂತರಗಳನ್ನ ಪ್ರತ್ಯಕ್ಷ ದರ್ಶನ ಮಾಡಿಸಿದ್ದಾರೆ. ನಂತರ ಕೆಲಸ ಮುಂದುವರಿಸುವ ಭರವಸೆ ನೀಡಿರುವ ಹಿನ್ನೆಲೆಯಲ್ಲಿ ನಾಗರಿಕರು ತಾತ್ಕಾಲಿಕವಾಗಿ ಧರಣಿಯನ್ನ ಹಿಂಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಹಳೆ ದಾಂಡೇಲಿಯ ನಾಗರಿಕ ಪ್ರಮುಖರಾದ ವಿಷ್ಣು ಕಾಮತ್, ಅನ್ವರ್ ಪಠಾಣ್ ಸಾಬ್, ವಿನೋದ್ ಬಾಂದೇಕರ್, ಅರೀಫ್ ಖಾಕಾಜಿ, ಸತ್ತಾರ್ ಖಾಜಿ, ಚೇತನ್, ಇಮ್ತಿಯಾಜ್, ರಾಜು ಕೊಡಕಣಿ, ಮಿಲಿಂದ್ ಕೊಡಕಣಿ, ಸರ್ಫರಾಜ್ ಮುಲ್ಲಾ ಮೊದಲಾದವರು ಹಾಗೂ ರಿಕ್ಷಾ ಸಂಘಟನೆಯ ಪ್ರಮುಖರು ಭಾಗವಹಿಸಿದ್ರು. ಅದು ಕನ್ಸಲ್ಟೇಷನ್ ಮಾಡಕ್ಕೆ ವಾಟರಿಂಗ್ ಎಲ್ಲ ಮಾಡಿ ಕನ್ಸಲ್ಟೇಷನ್ ಮಾಡಿದ್ಮೇಲೆ ನಾವು ಅದ್ರ ಮೇಲೆ ಡಾಂಬರ್ ಮಾಡ್ತೀವಿ. ನೀವು ನಿಮ್ಮ ಸ್ಪೇಸ್ ಅಷ್ಟು ಮಾಡಾಕ್ತೀರಿ. ನಮ್ದು 1.5 ಮೀಟರ್ ನಮ್ದು ಅಷ್ಟೇ 1.5 ಅಲ್ಲ, ಸರ್ 2.2 ಕೆಲಸ ನೀವು ಮಾಡ್ರಿ. ಕೇಳ್ರಿ ನಾವು ಕೇಳಿಗಳು ಸಾಕು. ನಿಮ್ಗೆ ಮೊದಲು ಕೇಳಿ ಸರ್, ನಾನು ನೀವು ಮಾತಾಡಿರಿ ಸರ್, ನೀವು ಮಾತಾಡಿದಿರಿ ಉತ್ತರ ಎಲ್ಲ ಆಲ್ರೆಡಿ ಅಯ್ಯೋ ಲಿಸನ್. ನಾನು ಮೊದಲು ಕೇಳೇನ್ ಸರ್, ನೀವು ಏನ್ ಹೇಳ್ತೀರಿ ಅದು ನಂಗೆ ಗೊತ್ತಿದೆ. ಕೇಳಿಗಿರಿ ಸಾಕು. ನಿಮ್ ಮುಖ ನಾನು ನೋಡೇನ್ ಸರ್. ಆ ದಿವಸ ದೇಶಪಾಂಡೆ ಸಾಹೇಬ್ ಮೀಟಿಂಗ್ ತಗೊಳ್ಳಿ, ಅವಾಗ ನೀವು ಬಂದಿದ್ದೀರಿ. ಅವಾಗನೇ ಹೇಳಿದ್ರಿ, ಏನ್ ಹೇಳಿದ್ರಿ ನೀವು? 31 ಡಿಸೆಂಬರ್ ಮಟ್ಟ ಎಲ್ಲ ಕಂಪ್ಲೇಂಟ್ ಮಾಡ್ತೀವಿ ಅಂತ. ಪೈಪ್ಲೈನ್ ಕ್ಲಿಯರ್ ಇಲ್ಲ ಸರ್, ರೋಡ್ ಕೆಲಸ ಚಾಲೂ ಮಾಡ್ತೀವಿ ಅಂತ ಹೇಳಿದ್ರಿ ನೀವು. ಇನ್ನು ಮಟ್ಟ ಕೆಲಸ ಆಗಿಲ್ಲ ಸರ್. ಏನ್ರಿ, ಯಾರು ಎಷ್ಟು ತೊಂದರೆ ಕೊಡ್ತೀರಿ ನಮ್ಗೆ ನೀವು? ಕಾರವಾರ ನಗರದ ಶಾಲೆಯೊಂದರಲ್ಲಿ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ಕಾಲು ಮುರಿತಕ್ಕೆ ಒಳಗಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಸಾರಿಗೆ ಸಂಸ್ಥೆ ಬಸ್ನಲ್ಲಿ ಅಂಗಾತವಾಗಿ ಮಲಗಿದ್ದ ವಿದ್ಯಾರ್ಥಿಯೋರ್ವನಿಗೆ ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಸಿ ಬಾಲಕನನ್ನ ಊರಿಗೆ ಸುರಕ್ಷಿತವಾಗಿ ಕಳುಹಿಸಲಾಗಿದೆ. ಕಳೆದ ತಿಂಗಳು ನಗರದ ಬಾಡಾದ ಶಿವಾಜಿ ಹೈಸ್ಕೂಲ್ನ ಆಟದ ಮೈದಾನದಲ್ಲಿ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ಬಿದ್ದು ಕಾಲು ಮುರಿತಕ್ಕೊಳಗಾದ 8ನೇ ತರಗತಿಯ ವಿದ್ಯಾರ್ಥಿ ಗಣೇಶ್ ಕುಮಾರ್ ಬಾನ್ಕರ್ ಎಂಬಾತ ಕಾರವಾರದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಅವರ ಸ್ವ ಊರಿಗೆ ಕಳುಹಿಸಲಾಗಿತ್ತು. ಆದರೆ ಕೆಲ ದಿನದ ಹಿಂದೆ ಪುನಃ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡು ಮರಳಿ ಊರಿಗೆ ಸುರಕ್ಷಿತವಾಗಿ ಹೋಗಲು ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಣ ಇಲಾಖೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿರಲಿಲ್ಲ.
ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲೆಯಾದಂತಹ ಅನಾಥೆ ಮಹಿಳೆಯೊಬ್ಬಳಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿ 1 ತಿಂಗಳ ನಂತರ ಅವಳ ಡಿಸ್ಚಾರ್ಜ್ ಮಾಡಿಸಿ ಶಿರಸಿ ಕಳುಹಿಸಲು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ಬಿ ನಾಯಕ್, ಸದಸ್ಯ ಸೂರಜ್ ಕುರುಮ್ಕರ್ ಹಾಗೂ ಕ್ರಿಮ್ಸ್ ಸಿಬ್ಬಂದಿ ಸಂದೇಶ್ ಗುನುಗಿ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತಿಸುತ್ತಿದ್ದ ಸಂದರ್ಭದಲ್ಲಿ ಪ್ರಯಾಣಿಕರೋರ್ವರು ಈ ವಿಷಯವನ್ನ ಮಾಧವ್ ನಾಯಕ್ ಗಮನಕ್ಕೆ ತಂದಿದ್ದಾರೆ. ಅದೇ ಬಸ್ ಸೀಟ್ನಲ್ಲಿ ಮಲಗಿದಂತಹ ಆ ಬಾಲಕನನ್ನ ನೋಡಿ ವಿಚಾರಿಸಿದಾಗ ಆ ಬಾಲಕನ ತಂದೆ ಹಾಗೂ ತಾಯಿಯವರು ಸಹಾಯ ಕೋರಿದ್ದಾರೆ. 6 ರಿಂದ 7 ಗಂಟೆಗೆ ಪ್ರಯಾಣ ಮಾಡಿದ್ದಲ್ಲಿ ಆ ಬಾಲಕನ ಕಾಲಿಗೆ ಮಾಡಿದ ಶಸ್ತ್ರಚಿಕಿತ್ಸೆಗೆ ಪುನಃ ತೊಂದರೆಯಾಗುವ ಸಂಭವ ಇತ್ತು. ಇದನ್ನ ಗಮನಿಸಿದ ಮಾಧವ್ ನಾಯಕ್ ಬಿಇಒ ಅವರ ಗಮನಕ್ಕೆ ತಂದ್ರು. ಶಾಲೆಯ ಮುಖ್ಯೋಧ್ಯಾಪಕರನ್ನ ಕರೆಯಿಸಿ ವಿಚಾರಿಸಲಾಯಿತು. ಸಮಯದ ಅಭಾವದಲ್ಲೂ ಕೇವಲ 15 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಸಿ ಆ ಬಾಲಕನನ್ನ ತಾವೇ ಸ್ವತಃ ಎತ್ತಿಕೊಂಡು ಆಂಬ್ಯುಲೆನ್ಸ್ನಲ್ಲಿ ಮಲಗಿಸಿ ಬಾಲಕನ ಸ್ವಂತ ಊರಿಗೆ ವ್ಯವಸ್ಥಿತವಾಗಿ ಕಳುಹಿಸಿ ಮಾಧವ್ ನಾಯಕ್ ಮಾನವೀಯತೆಯನ್ನ ಮೆರೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಆದರೆ ಜಿಲ್ಲೆಯ ಪ್ರವಾಸಿ ತಾಣಗಳು ಮಾತ್ರ ಕಸದ ರಾಶಿಗಳಿಂದ ಅವ್ಯವಸ್ಥೆಯ ತಾಣಗಳಾಗಿ ಮಾರ್ಪಟ್ಟಿವೆ. ಹೀಗಾಗಿ ಜಿಲ್ಲಾಡಳಿತ ಪ್ಲಾಸ್ಟಿಕ್ ಮುಕ್ತ ಪ್ರವಾಸಿ ತಾಣಗಳನ್ನಾಗಿ ಮಾಡಲು ಯೋಜನೆಯನ್ನ ರೂಪಿಸಿದ್ದು, ಮೊದಲ ಹೆಜ್ಜೆಯಾಗಿ ಗೋಕರ್ಣದಲ್ಲಿ ಪ್ಲಾಸ್ಟಿಕ್ ನಿಷೇಧಕ್ಕೆ ಮುಂದಾಗಲಾಗಿದೆ. ಜಿಲ್ಲೆಯಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದ್ರೂ ಸ್ವಚ್ಛತೆ ಎನ್ನುವುದು ಕನಸಿನ ಮಾತಾಗಿದೆ. ಇಲ್ಲಿಗೆ ಬರುವ ಹೊರ ಜಿಲ್ಲೆ, ಅಂತಾರಾಜ್ಯದ ಪ್ರವಾಸಿಗರು ಹಾಗೂ ಇಲ್ಲಿ ಕರ್ತವ್ಯ ನಿರ್ವಹಿಸಿ ಬೇರೆಡೆಗೆ ವರ್ಗಾವಣೆಗೊಂಡವರೂ ಸಹ ಇಲ್ಲಿನ ಪ್ರವಾಸಿ ತಾಣಗಳಲ್ಲಿನ ಸ್ವಚ್ಛತೆ ಹಾಗೂ ಅವ್ಯವಸ್ಥೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ತೆರಳುತ್ತಿದ್ದಾರೆ. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲೂ ಈ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಜಿಲ್ಲೆಯ ಪ್ರತಿಯೊಂದು ಪ್ರವಾಸಿ ತಾಣದಲ್ಲೂ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ತುಂಬಿ ತುಳುಕುತ್ತಿದ್ದು ಅವ್ಯವಸ್ಥೆಯ ಆಗರವಾಗಿ ಮಾರ್ಪಟ್ಟಿದೆ. ಹೀಗಾಗಿ ಜಿಲ್ಲಾಡಳಿತ ಪ್ರವಾಸಿ ತಾಣಗಳಲ್ಲಿ ಪ್ಲಾಸ್ಟಿಕ್ ಮುಕ್ತವನ್ನಾಗಿಸುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ನಿಷೇಧಕ್ಕೆ ಮುಂದಾಗಿದೆ. ಪ್ರಾರಂಭದ ಹಂತವಾಗಿ ಆತ್ಮಲಿಂಗ ಹೊಂದಿರುವ ಗೋಕರ್ಣ ಈಗ ಅಶುಚಿತ್ವದ ತಾಣವಾಗಿದೆ. ಇಲ್ಲಿನ ಕಡಲ ತೀರ ಸೇರಿದಂತೆ ಇನ್ನಿತರ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವೇ ತುಂಬಿದ್ದು ಅದನ್ನ ವಿಲೇವಾರಿ ಮಾಡುವುದು ಸಹ ಅಲ್ಲಿನ ಗ್ರಾಮ ಪಂಚಾಯತ್ಗೆ ಸವಾಲಿನ ಕೆಲಸವೇ ಆಗಿದೆ. ದಿನದಿಂದ ದಿನಕ್ಕೆ ಕಡಲ ತೀರಗಳಲ್ಲಿ ಮಿತಿ ಮೀರಿ ಪ್ಲಾಸ್ಟಿಕ್ ಸಂಗ್ರಹವಾಗುತ್ತಿದ್ದು ವಿಲೇವಾರಿಯೂ ಆಗ್ತಿಲ್ಲ. ಹೀಗಾಗಿ ಗೋಕರ್ಣ ಪ್ರವಾಸಿ ತಾಣದಲ್ಲಿ ಕಟ್ಟುನಿಟ್ಟಾಗಿ ಪ್ಲಾಸ್ಟಿಕ್ ನಿಷೇಧಕ್ಕೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಕ್ರಮ ಕೈಗೊಂಡಿದ್ದು 3-4 ದಿನದಲ್ಲಿ ಕಾರ್ಯಗತಗೊಳ್ಳಲಿದೆ ಎಂದಿದ್ದಾರೆ. ಶ್ರೀ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ, ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ. ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ. ಕೇವಲ 5,900ರಿಂದ ಪ್ರಾರಂಭ. ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ. ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ. ಮೊಬೈಲ್ ಸಂಖ್ಯೆ 9482910747, 8150933676, ಲ್ಯಾಂಡ್ಲೈನ್ 08382265933, 08382265333. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್,
ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.